ನನ್ನ ಹೆಸರು ಶೀಲಾ. ನನಗೆ 2 ಮಕ್ಕಳು, ಒಬ್ಬ ಮಗ ಹಾಗೂ ಒಬ್ಬ ಮಗಳು. ಇಬ್ಬರಿಗೂ ಮದ್ವೆಯಾಗಿತ್ತು. ನನ್ನ ಸೊಸೆ ಲತಾ ತುಂಬಾ ಸುಂದರವಾಗಿದ್ದಳು. ನನ್ನ ಗಂಡ ನನ್ನಿಂದ ದೂರವಾಗಿ 5 ವರ್ಷ ಕಳೆದಿತ್ತು. ನನ್ನ ವಯಸ್ಸು 38 ವರ್ಷ. ನಾನು ನೋಡಲು ತುಂಬಾ ಆಕರ್ಷಕವಾಗಿದ್ದೆನು. ನನ್ನ ಮಗಳು ಪ್ರೀತಿ ಸಹ ಲಕ್ಷಣವಾಗಿ ಸುಂದರವಾಗಿದ್ದಳು. ಮನೆಯಲ್ಲಿ ನನ್ನ ಮಗ ರಮೇಶ ಒಬ್ಬನೇ ಕೆಲಸಕ್ಕೆ ಹೋಗಿ ದುಡಿಯುತ್ತಿದ್ದನು. ನನ್ನ ಮಗ ಹಾಗೂ ಸೊಸೆಗೆ ಮದುವೆಯಾಗಿ 5 ವರ್ಷಗಳು ಕಳೆದಿದ್ದವು. ಆದರೆ ಅವರಿಗಿನ್ನೂ ಮಕ್ಕಳಾಗಿರಲಿಲ್ಲ. ನನ್ನ ಮಗಳು ಮದುವೆಯಾಗಿ 3 ತಿಂಗಳು ಕಳೆದಿದ್ದವು. ನನ್ನ ಅಳಿಯ ಅರುಣ್ ಬೆಂಗಳೂರಿನ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಅವರ ಅಪ್ಪ ಅಮ್ಮ ಇರಲಿಲ್ಲ, ಹಾಗಾಗಿ ನಮ್ಮ ಮನೆಯಲ್ಲೇ ಇದ್ದರು. ಆದರೆ ಸ್ವಲ್ಪ ದಿನಗಳು ಕಳೆದಂತೆ ನಮ್ಮ ಮನೆಯಲ್ಲಿ ಮನಸ್ತಾಪಗಳು ಹೆಚ್ಚಾದವು. ನನ್ನ ಮಗಳು ಹಾಗೂ ಸೊಸೆ ಯಾವಾಗಲೂ ಜಗಳ ಮಾಡುತ್ತಿದ್ದರು. ನನಗೆ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ನನ್ನ ಮಗಳು ಗಂಡನ ಜೊತೆಗೆ ಖುಷಿಯಾಗಿ ಇರುತ್ತಿರಲಿಲ್ಲ. ಕಾರಣ ನನ್ನ ಅಳಿಯ ಹೆಂಗಸರ ವಿಚಾರದಲ್ಲಿ ಜೊಲ್ಲು ಸುರಿಸುತ್ತಿದ್ದರು. ಅವರು ನನ್ನ ಸೊಸೆಯ ಜೊತೆಗೆ ತುಂಬಾ ಸಲಿಗೆ ಇಟ್ಟುಕೊಂಡಿದ್ದರು. ಅವರು ನನ್ನ ಸೊಸೆಯ ಮೈಕೈ ಮುಟ್ಟಿ ಮಾತನಾಡುತ್ತಿದ್ದರು. ಅವರ ಉದ್ದೇಶ ನನಗೆ ಸರಿ ಕಾಣಲಿಲ್ಲ. ಇದನ್ನು ನೋಡಿ ನನಗೂ ಸಾಕಾಗಿ ಹೋಗಿತ್ತು. ಒಂದು ದಿನ ನಾನು ನನ್ನ ಮಗ ಮತ್ತು ಸೊಸೆಗೆ ನೀವು ಬೇರೆ ಮನೆ ಮಾಡಿಕೊಂಡು ಹೋಗಲು ಹೇಳಿದೆ. ಅವರು ತಕ್ಷಣ ಅವರ ಬಟ್ಟೆಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಹೋದರು. ಆದರೆ ನನ್ನ ಅಳಿಯನಷ್ಟಕ್ಕೆ ಸುಮ್ಮನೆ ಇರಲಿಲ್ಲ. ಒಂದು ದಿನ ನನ್ನ ಮಗಳಿಗೆ ಕಾಯಿಲೆ ಬಂದು ಹಾಸಿಗೆ ಹಿಡಿದಿದ್ದಳು. ಆ ದಿನ ನಾನು ಸ್ನಾನ ಮಾಡಲು ಹೋದೆ. ನಾನು ಯಾವಾಗಲೂ ನನ್ನ ರೂಮಿನ ಬಾಗಿಲನ್ನು ತೆರೆದು ಬಿಟ್ಟಿರುತ್ತಿದ್ದೆ. ಕಾರಣ ನಮ್ಮ ಮನೆಯಲ್ಲಿ ನಾನು, ನನ್ನ ಮಗಳು ಹಾಗೂ ಸೊಸೆ ಮಾತ್ರ ಇರುತ್ತಿದ್ದೆವು. ಆ ದಿನ ನಾನು ಸ್ನಾನ ಮಾಡಿ ಬಟ್ಟೆ ಹಾಕಿಕೊಳ್ಳುತ್ತಿದ್ದೆ. ಯಾರೋ ರೂಮಿನ ಒಳಗೆ ಬಂದ ಹಾಗೆ ಆಯಿತು. ನಾನು ತಕ್ಷಣ ತಿರುಗಿ ನೋಡಿದರೆ ನನ್ನ ಅಳಿಯ ಬಂದು ನನ್ನ ಬಳಿ ನಿಂತಿದ್ದರು. ನಾನು ಒಂದು ಕ್ಷಣ ದಂಗಾಗಿ ಹೋದೆ. ಆದರೆ ಅವರನ್ನು ನೋಡಿ ನನಗೆ ನಾಚಿಕೆ ಆಯಿತು. ನಾನು ಅರೆಬೆತ್ತಲೆಯಾಗಿ ನಿಂತಿದ್ದೆ. ನಾನು ನನ್ನ ಕೈಗಳಿಂದ ನನ್ನ ಮುಖ ಮುಚ್ಚಿಕೊಂಡೆ. ಅಷ್ಟರಲ್ಲಿ ನನ್ನ ಅಳಿಯ, ಕ್ಷಮಿಸಿ ಅತ್ತೆ, ನನಗೆ ನೀವು ಬಟ್ಟೆ ಬದಲಿಸುತ್ತಿರುವುದು ತಿಳಿಯಲಿಲ್ಲ ಎಂದು ಹೇಳಿದರು. ಆದರೆ ಅವರ ಕಣ್ಣುಗಳು ನನ್ನ ದೇಹಕ್ಕೆ ಚುಚ್ಚುವಂತೆ ನೋಡುತ್ತಿದ್ದವು. ಆದರೆ ನಾನು ಇದು ಅನಿರೀಕ್ಷಿತ ಎಂದು ಹೆಚ್ಚು ಯೋಚನೆ ಮಾಡಲಿಲ್ಲ. ಅಷ್ಟರಲ್ಲಿ ಅವರು ಆ ಕಡೆ ತಿರುಗಿದರು. ನಾನು ಕೂಡಲೇ ಬಟ್ಟೆಯನ್ನು ಹಾಕಿಕೊಂಡೆ. ನಂತರ ನಾನು, ಅಳಿಯಂದಿರೆ, ನೀವು ಇಲ್ಲಿಗೆ ಏಕೆ ಬಂದಿದ್ದು ಎಂದು ಕೇಳಿದೆ. ಅದಕ್ಕೆ ಅವರು, ಅತ್ತೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು, ನಾನು ಮತ್ತು ನನ್ನ ಹೆಂಡತಿ ತುಂಬಾ ದಿನಗಳಿಂದ ನಿಮ್ಮ ಮನೆಯಲ್ಲಿಯೇ ಇದ್ದೀವಿ. ಅದು ಮದುವೆಯ ನಂತರವೂ. ನೀವು ನಮ್ಮನ್ನು ಸ್ವಂತ ಮಗನ ರೀತಿ ನೋಡಿಕೊಳ್ಳುತ್ತಿದ್ದೀರಿ. ನಮಗೆ ತುಂಬಾ ಸಹಾಯ ಮಾಡುತ್ತಿದ್ದೀರಿ. ನಿಮ್ಮಿಂದ ನನಗೆ ಬಹಳ ಉಪಕಾರ ಆಗಿದೆ. ನಾನು ನಿಮಗೆ ಕಷ್ಟ ಕೊಡಲು ಇಷ್ಟವಿಲ್ಲ. ನಾವು ಸ್ವಲ್ಪ ದಿನಗಳಲ್ಲೇ ಬೇರೆ ಮನೆ ಮಾಡಿಕೊಂಡು ಹೋಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಸೇವೆ ಮಾಡಲು ನಮಗೆ ಅನುಮತಿ ಕೊಡಿ ಎಂದರು. ನಾನು ಅವರಿಗೆ, ನೋಡಿ, ನೀವು ನನ್ನ ಮಗಳ ಗಂಡ. ನನ್ನ ಮಗ ಹೇಗೋ ನೀವು ಕೂಡ ಈ ಮನೆಗೆ ಮಗನ ಸಮಾನ. ನೀವು ಎಷ್ಟು ದಿನ ಬೇಕಾದರೂ ಇಲ್ಲಿ ಇರಬಹುದು. ನನಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದು ಹೇಳಿದ ತಕ್ಷಣ ಅಳಿಯಂದಿರು ನನ್ನನ್ನು ಅಪ್ಪಿಕೊಂಡರು. ಅವರು ನನ್ನನ್ನು ಅಪ್ಪಿಕೊಂಡಾಗ ನಾನು ಒಂದು ಕ್ಷಣ ಗಾಬರಿಗೊಂಡೆ. ಅಷ್ಟಕ್ಕೂ ಅವರು ನನ್ನ ಅಳಿಯ, ನನ್ನ ಮಗನ ಸಮಾನ. ಅವರು ಮತ್ತು ನನ್ನ ನಡುವೆ ಅಷ್ಟೊಂದು ಸಲಿಗೆ ಇರಲಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತಳಮಳ, ಗೊಂದಲ, ಆಲೋಚನೆ ಉಂಟಾಯಿತು. ಸರಿಯಿಲ್ಲದ ಯೋಚನೆಗಳು ಬರತೊಡಗಿದವು. ತಕ್ಷಣ ಅವರಿಗೆ ರೂಮಿನಿಂದ ಹೊರಗೆ ಹೋಗಲು ಹೇಳಿದೆ. ಒಂದು ದಿನ ನಾನು ರೂಮಿನಲ್ಲಿದ್ದಾಗ ನನ್ನ ಮಗಳು ಹಾಗೂ ಅಳಿಯ ಜೋರಾಗಿ ಜಗಳ ಮಾಡುತ್ತಿರುವುದು ಕೇಳಿಸಿತು. ನನಗೆ ಇವರಿಬ್ಬರ ನಡುವೆ ಏನೋ ಆಗಿದೆ ಅಂತ ಅನಿಸಿತು. ನನ್ನ ಮಗಳು, ನಿಮಗೆ ಒಂದು ಮನೆ ಹುಡುಕಲು ಎಷ್ಟು ದಿನ ಬೇಕು? 1 ತಿಂಗಳಾದರೂ ಒಂದು ಮನೆಯನ್ನು ಹುಡುಕಲು ನಿಮ್ಮಿಂದ ಆಗಲಿಲ್ಲ. ಇನ್ನೂ ಆಫೀಸ್ ಕೆಲಸವನ್ನು ಹೇಗೆ ಮಾಡುತ್ತಿರೋ ಗೊತ್ತಿಲ್ಲ. ಈಗ ತಲೆಗೆ ಎಣ್ಣೆ ಹಚ್ಚಲು ಹೇಳುತ್ತಿದ್ದೀರಿ ಅಂತ ರೇಗುತ್ತಿದ್ದಳು. ನಾನು ಅಷ್ಟರನೇ, ಬೇಬಿ, ನೀನು ಮಾಡುತ್ತಿರುವುದು ಸರಿಯಿಲ್ಲ. ಅವರು ನಿನ್ನ ಗಂಡ. ನೀನು ಅವರಿಗೆ ಸಹಾಯ ಮಾಡಬೇಕು. ಅದನ್ನ ಬಿಟ್ಟು ಅವರ ಮೇಲೆ ಕೂಗಾಡುತ್ತಿದ್ದೀಯಾ? ಅವರ ಸೇವೆ ಮಾಡುವುದು ನಿನ್ನ ಪುಣ್ಯ. ಅದಕ್ಕೆ ನನ್ನ ಮಗಳು, ನಿಮ್ಮ ಅಳಿಯನ ಮೇಲೆ ಅಷ್ಟೊಂದು ಪ್ರೀತಿ ನಿಮಗಿದ್ದರೆ ನೀನೇ ಅವರ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡು ಎಂದಳು. ಅವಳ ಮಾತಿಗೆ ನನಗೆ ಕೋಪ ಬಂದು ಬೈಯಲು ಹೋದಾಗ ಅಳಿಯಂದಿರು ನನ್ನ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದು, ಅತ್ತೆ, ಬೇಬಿಗೆ ತುಂಬಾ ಕೋಪ ಬಂದಿದೆ. ಕೋಪ ಕಡಿಮೆಯಾದಾಗ ಅವಳೇ ಅರ್ಥ ಮಾಡಿಕೊಳ್ಳುತ್ತಾಳೆ. ನೀವು ಏನೂ ಹೇಳಬೇಡಿ ಅವಳಿಗೆ ಎಂದರು. ಅವರು, ಅತ್ತೆ, ನನ್ನ ತಲೆಗೆ ನೀವೇ ಎಣ್ಣೆ ಹಚ್ಚಿ ಎಂದು ಕೇಳಿದರು. ಆಗ ನಾನು, ಸರಿ, ಬನ್ನಿ, ನೀವು ಹಾಸಿಗೆ ಮೇಲೆ ಕುಳಿತುಕೊಳ್ಳಿ, ನಾನು ಎಣ್ಣೆ ಹಚ್ಚುತ್ತೇನೆ ಅಂತ ಹೇಳಿದೆ. ನಾನು ಎಣ್ಣೆ ಹಚ್ಚಿ ತಲೆಗೆ ಮಾಲಿಷ್ ಮಾಡುತ್ತಿದ್ದೆ. ನನ್ನ ಅಳಿಯ ಕೂಡಲೇ ನನ್ನ ಕೈಗಳಿಗೆ ಮುತ್ತು ಕೊಟ್ಟರು. ನನಗೆ ಗಾಬರಿ ಮತ್ತು ಆಶ್ಚರ್ಯ ಉಂಟಾಯಿತು. ನಾನು, ಅಳಿಯಂದಿರೆ, ಏನು ಮಾಡುತ್ತಿದ್ದೀರಿ? ನನಗೆ ನೀವು ಮಾಡಿದ ಕೆಲಸ ಸರಿಯೆನಿಸುತ್ತಿಲ್ಲ ಎಂದು ಹೇಳಿದೆ. ಅದಕ್ಕೆ ಅವರು, ಅತ್ತೆ, ನನ್ನನ್ನು ತಪ್ಪು ತಿಳಿಯಬೇಡಿ. ನಿಮ್ಮ ಕೈನಲ್ಲಿ ಜಾದೂ ಇದೆ. ನಾನು ತುಂಬಾ ದಿನದಿಂದ ತಲೆನೋವಿನಿಂದ ಒದ್ದಾಡುತ್ತಿದ್ದೆ.
ನಿಮ್ಮ ಕೈನಲ್ಲಿ ಮಾಲಿಷ್ ಮಾಡಿದ ತಕ್ಷಣ ನನ್ನ ತಲೆನೋವು ಪೂರ್ತಿ ಗುಣವಾಗಿದೆ. ನನ್ನ ಕುತ್ತಿಗೆಗೆ ಸ್ವಲ್ಪ ಮಸಾಜ್ ಮಾಡಿ, ತುಂಬಾ ನೋವಿದೆ ಎಂದು ಕೇಳಿದರು. ನಾನು ಸರಿ ಎಂದು ಕುತ್ತಿಗೆಗೆ ಮಸಾಜ್ ಮಾಡುವಾಗ ನನಗೆ ಒಂದು ರೀತಿಯ ಸಂಕೋಚವಾಯಿತು. ನಾನು ನನಗೆ ಕೈ ನೋವಾಗುತ್ತಿದೆ ಎಂದು ಹೇಳಿ ಹೊರಗೆ ಹೋದೆ. ಕೆಲವು ದಿನಗಳಲ್ಲಿ ನನ್ನ ಮಗಳು ಗರ್ಭಿಣಿಯಾಗಿರುವ ವಿಷಯವನ್ನು ತಿಳಿಸಿದರು. ನನಗೆ ತುಂಬಾ ಸಂತೋಷವಾಯಿತು. ನನ್ನ ಅಳಿಯ ನನ್ನ ಬಳಿ ಬಂದು, ಅತ್ತೆ, ನಮಗೆ ಬಾಡಿಗೆ ಮನೆ ಸಿಕ್ಕಿದೆ, ನಾವಿನ್ನು ಇಲ್ಲಿಂದ ಹೊರಡಾಡುತ್ತೇವೆ ಎಂದು ಹೇಳಿದರು. ಆದರೆ ಅವರು ಮನೆಯಿಂದ ಹೊರಹೋಗುವುದು ನನಗೆ ಇಷ್ಟವಿರಲಿಲ್ಲ. ಕಾರಣ ನನ್ನ ಮಗಳು ಗರ್ಭಿಣಿಯಾಗಿರುವುದು. ಅವಳು ಬೇರೆ ಮನೆಗೆ ಹೋಗಿ ಈ ಸಮಯದಲ್ಲಿ ಕಷ್ಟಪಡುವುದು ನನಗೆ ಸರಿ ಅನಿಸಲಿಲ್ಲ. ಆದ್ದರಿಂದ ನೀವು ಬೇರೆ ಮನೆಗೆ ಹೋಗುವುದು ಬೇಡ, ನನ್ನ ಮಗಳು ಈ ಸಮಯದಲ್ಲಿ ಸಂತೋಷವಾಗಿರಬೇಕು, ಹಾಗಾಗಿ ನೀವು ಇಲ್ಲಿಯೇ ಉಳಿದುಕೊಳ್ಳಿ ಎಂದು ಹೇಳಿದೆ. ಅದಕ್ಕೆ ನನ್ನ ಅಳಿಯ, ಅತ್ತೆ, ನಮಗೆ ನಿಮ್ಮ ಸಂತೋಷ ತುಂಬಾ ಮುಖ್ಯ, ನಿಮ್ಮ ಇಷ್ಟದಂತೆ ನಾವು ಇಲ್ಲಿಯೇ ಇರುತ್ತೇವೆ ಎಂದು ಹೇಳಿ ಅತ್ತೆ ನನಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ನನ್ನನ್ನು ಅಪ್ಪಿಕೊಂಡರು. ನನಗೆ ಏನು ಮಾಡಬೇಕು ಏನು ಹೇಳಬೇಕು ಎಂದು ಗೊತ್ತಾಗಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಉಂಟಾಯಿತು. ನಂತರದ 2 ದಿನಗಳಲ್ಲಿ ಪ್ರೀತಿಗೆ ಆರೋಗ್ಯ ಕೆಟ್ಟಿತು. ಅವಳಿಗೆ ಮೇಲೇಳಲು ಆಗುತ್ತಿರಲಿಲ್ಲ. ಇದರಿಂದ ನನ್ನ ಮಗಳು ಹಾಗೂ ಅಳಿಯ ದೂರ ದೂರ ಇರಬೇಕಾಯಿತು. ಇದರಿಂದ ನನ್ನ ಅಳಿಯಂದಿರಿಗೆ ಆಫೀಸಿಗೆ ಹೋಗಲು ಪ್ರತಿದಿನ ನಾನೇ ಬಾಕ್ಸ್ ರೆಡಿ ಮಾಡಿಕೊಡಲು ಪ್ರಾರಂಭಿಸಿದೆ. ಅವರ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ, ಅವರ ಆಫೀಸ್ ಬ್ಯಾಗನ್ನು ರೆಡಿ ಮಾಡಿ ಇಡುತ್ತಿದ್ದೆ. ಈ ರೀತಿ ನಾನು ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಅಳಿಯಂದಿರು ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಸಂಜೆ ಆಫೀಸಿನಿಂದ ಆಯಾಸದಿಂದ ಮನೆಗೆ ಬಂದರೂ ಸಹ ರಾತ್ರಿ ಮನೆ ಕೆಲಸದಲ್ಲಿ ನನಗೆ ಸಹಾಯ ಮಾಡುತ್ತಿದ್ದರು. ತರಕಾರಿ ಕಟ್ ಮಾಡುವುದು, ಪಾತ್ರೆ ತೊಳೆಯುವುದು, ಹೀಗೆ ಸಣ್ಣ ಸಣ್ಣ ಕೆಲಸಗಳಲ್ಲಿ ನನಗೆ ಸಹಾಯ ಮಾಡುತ್ತಿದ್ದರು. ನನ್ನ ಮಗಳು ಗರ್ಭಿಣಿಯಾಗಿದ್ದರಿಂದ ಯಾವಾಗಲೂ ಸಿಡುಕುತ್ತಿದ್ದಳು. ಈ ವಿಷಯ ಅಳಿಯಂದಿರಿಗೆ ತಿಳಿದಿರಲಿಲ್ಲ. ಇಬ್ಬರೂ ಪ್ರತಿದಿನ ಜಗಳವಾಡುತ್ತಿದ್ದರು. ಇವರಿಬ್ಬರೂ ಜಗಳ ಮಾಡುವುದನ್ನು ನಾನು ಕೇಳಿಸಿಕೊಳ್ಳುತ್ತಿದ್ದೆ. ಆದರೆ ನಾನು ಇದು ಸಾಮಾನ್ಯ ಜಗಳ ಎಂದು ಸುಮ್ಮನೆಯಾಗಿದ್ದೆ. ಆದರೆ ಒಂದು ದಿನ ರಾತ್ರಿ ನನ್ನ ಅಳಿಯ ನನ್ನ ರೂಮಿಗೆ ಬಂದು, ಅತ್ತೆ, ನಾನು ಮತ್ತು ಪ್ರೀತಿ ಒಂದೇ ರೂಮಿನಲ್ಲಿ ಮಲಗಲು ಆಗುವುದಿಲ್ಲ, ಸ್ವಲ್ಪ ಮೈಕೈ ಟಚ್ ಆದರೂ ನನ್ನ ಮೇಲೆ ಕೋಪ ಮಾಡಿಕೊಂಡು ಜಗಳವಾಡುತ್ತಾಳೆ. ಇದರಿಂದ ನನಗೆ ನಿದ್ದೆ ಹಾಳಾಗಿ ನಾನು ಆಫೀಸ್ ಕೆಲಸ ಮಾಡಲು ಆಗುವುದಿಲ್ಲ, ನನಗೆ ತುಂಬಾ ಆಯಾಸ ಆಗುತ್ತದೆ ಎಂದರು. ಅವರಿಗೆ ನಾನು ಈ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಕೋಪ ಬರುವುದು, ಸಿಡುಕುವುದು ಸಾಮಾನ್ಯ, ನೀವು ಅದನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಸಮಾಧಾನ ಮಾಡಬೇಕು ಎಂದು ಅವರಿಗೆ ಸಲಹೆ ನೀಡಿದೆ. ಅದಕ್ಕೆ ಅವರು, ಹೌದು ಅತ್ತೆ, ನನಗೆ ನಿಮ್ಮ ಮಾತು ಅರ್ಥವಾಗಿದೆ. ಆದರೆ ನಾನು ನಿದ್ದೆ ಮಾಡದೆ ಆಫೀಸಿಗೆ ಹೋದಾಗ ಕೆಲಸ ಮಾಡಲು ಆಯಾಸ ಆಗುತ್ತದೆ. ನಿಮಗೆ ಯಾವುದೇ ತೊಂದರೆ ಇಲ್ಲದಿದ್ದರೆ ಇವತ್ತಿನಿಂದ ನಾನು ನಿಮ್ಮ ರೂಮಿನಲ್ಲಿ ಮಲಗುತ್ತೇನೆ ಎಂದರು. ನನಗೆ ಗಾಬರಿಯಾಯಿತು. ಆದರೆ ನಾನು ಯೋಚಿಸಿದೆ, ಅಳಿಯಂದಿರಿಗೆ ನಾನು ಸಹಾಯ ಮಾಡದೆ ಬೇರೆ ಯಾರು ಮಾಡುತ್ತಾರೆ, ಎಷ್ಟಾದರೂ ಅವರು ನನ್ನ ಮಗನ ಸಮಾನ ಅಂದುಕೊಂಡೆ. ಅಳಿಯಂದಿರಿಗೆ ನನ್ನ ರೂಮಿನಲ್ಲಿ ಮಲಗಲು ಅವಕಾಶ ನೀಡಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಹಾಗೂ ಯೋಚನೆಗಳು ಶುರುವಾಯಿತು. ಆ ರಾತ್ರಿ ಅವರು ನನ್ನ ರೂಮಿನಲ್ಲಿ ಮಲಗಿದ್ದರಿಂದ ನನಗೆ ನಿದ್ದೆ ಮಾಡಲು ಆಗಲಿಲ್ಲ. ನಾನು ಪ್ರತಿದಿನ ನೈಟಿ ಹಾಕಿಕೊಂಡು ಮಲಗುತ್ತಿದ್ದೆ. ಆದರೆ ನನ್ನ ಅಳಿಯಂದಿರು ಇದ್ದ ಕಾರಣ ನಾನು ಸೀರೆಯಲ್ಲಿ ಮಲಗುವಂತೆ ಆಯಿತು. ನಾನು ಆ ದಿನ ರಾತ್ರಿ ನಿದ್ದೆ ಮಾಡಲಿಲ್ಲ. ಮರುದಿನ ರಾತ್ರಿ ಸಹ ಅಳಿಯಂದಿರು ನನ್ನ ರೂಮಿಗೆ ಬಂದು ಮಲಗಿದ್ದರು. ನನಗೆ ಯೋಚನೆಯಾಯಿತು, ಈ ರಾತ್ರಿ ಕೂಡ ನಿದ್ದೆಯಿಲ್ಲದೆ ಗೋಳಾಡಬೇಕಾಗುತ್ತದೆ ಎಂದು ಯೋಚಿಸುತ್ತಾ ಇರುವಾಗ ನನ್ನ ಅಳಿಯ, ಅತ್ತೆ, ನೀವು 3 ದಿನಗಳಿಂದ ನಿದ್ದೆ ಮಾಡಲಿಲ್ಲ, ಹೀಗೆ ಮಾಡಿದರೆ ನಿಮ್ಮ ಆರೋಗ್ಯ ಹಾಳಾಗುತ್ತದೆ, ನೀವು ಪ್ರತಿದಿನ ನೈಟಿ ಹಾಕಿಕೊಂಡು ಮಲಗುತ್ತೀರಿ, ನಿಮಗೆ ಸೀರೆಯಲ್ಲಿ ನಿದ್ದೆ ಬರದಿದ್ದರೆ ಸೀರೆಯನ್ನು ಬದಲಾಯಿಸಿ ಮಲಗಿ ಎಂದು ಸಲಹೆ ನೀಡಿದರು. ತಕ್ಷಣ ನಾನು ರೂಮಿನ ಲೈಟ್ ಆಫ್ ಮಾಡಿ ಕತ್ತಲೆಯಲ್ಲೇ ಬಟ್ಟೆ ಬದಲಾಯಿಸಿದೆ. ಅನಂತರ ನಾನು ಹೋಗಿ ಹಾಸಿಗೆ ಮೇಲೆ ಮಲಗಿದೆ. ಆಗ ನನ್ನ ಅಳಿಯ ಆ ಕತ್ತಲಿನಲ್ಲೂ ನನ್ನನ್ನು ನೋಡಿ, ಅತ್ತೆ, ನಾನು ನಿಮಗೆ ತುಂಬಾ ದಿನಗಳಿಂದ ಒಂದು ಮಾತು ಹೇಳಬೇಕು ಅಂದುಕೊಂಡಿದ್ದೆ, ನೀವು ಸೀರೆಗಿಂತ ನೈಟಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೀರಿ, ಈಗಲೂ ಸುಂದರವಾಗಿ ಕಾಣಿಸುತ್ತೀರಾ ಎಂದರು. ಅವರ ಮಾತಿನಿಂದ ನನಗೆ ತುಂಬಾ ಸಂತೋಷವಾಯಿತು. ಆ ದಿನ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ. ಮಾರನೆಯ ದಿನ ಬೆಳಗ್ಗೆ ಎಂದಿನಂತೆ ಮನೆ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಲು ಸ್ನಾನದ ಮನೆಗೆ ಹೋದೆ. ನಾನು ಸ್ನಾನ ಮಾಡುವಾಗ ನನ್ನ ಕೈ ಜಾರಿ ಸೋಪು ಕೆಳಗೆ ಬಿತ್ತು. ನನ್ನ ಕಣ್ಣಿಗೆ ಸೋಪು ಹಚ್ಚಿದ್ದರಿಂದ ಸೋಪು ಬಿದ್ದಿರುವುದು ಕಾಣಲಿಲ್ಲ. ಹುಡುಕುವಾಗ ನಾನು ಗೊತ್ತಿಲ್ಲದೆ ಸೋಪಿನ ಮೇಲೆ ಕಾಲಿಟ್ಟೆ. ತಕ್ಷಣ ನಾನು ಕಾಲು ಜಾರಿ ಕೆಳಗೆ ಬಿದ್ದೆ. ನಾನು ಕೆಳಗೆ ಬಿದ್ದಾಗ ನನ್ನ ಮಂಡಿಗೆ ಪೆಟ್ಟಾಗಿ ನನ್ನ ಸೊಂಟ ಉಳುಕಿತು. ನನಗೆ ಮಲೇಳಲು ಆಗಲಿಲ್ಲ. ನಾನು ನನ್ನ ಮಗಳನ್ನು ಕೂಗಿದೆ, ಆದರೆ ಅವಳು ಬರುವ ಪರಿಸ್ಥಿತಿಯಲ್ಲಿರಲಿಲ್ಲ. ನಾನು ಕೂಗಿದ ಶಬ್ದ ಕೇಳಿ ನನ್ನ ಅಳಿಯ ಓಡಿ ಬಂದರು. ನಾನು ಕೆಳಗೆ ಬಿದ್ದಿರುವುದನ್ನು ನೋಡಿ ಅವರು ನನಗೆ ಸಹಾಯ ಮಾಡಲು ಒಳಗೆ ಬಂದರು. ಆದರೆ ನಾನು ಕಷ್ಟಪಟ್ಟು ಬಟ್ಟೆಗಳನ್ನು ನನ್ನ ದೇಹಕ್ಕೆ ಸುಟ್ಟಿಕೊಂಡಿದ್ದೆನು. ನನ್ನ ಅಳಿಯ ಬಂದು ನನ್ನನ್ನು ಎತ್ತಿಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದರು. ತಕ್ಷಣ ಅವರು ಡಾಕ್ಟರ್ಗೆ ಕಾಲ್ ಮಾಡಿ ಬರಲು ಹೇಳಿದರು. ನನ್ನ ಅಳಿಯನ ಬಟ್ಟೆಗಳು ಪೂರ್ತಿ ಒದ್ದೆಯಾಗಿ ಹೋಗಿದ್ದವು. ಅವರು ಹಾಗೆ ನನ್ನನ್ನು ನೋಡುತ್ತಾ ನಿಂತಿದ್ದರು. ನಾನು ಅವರಿಗೆ ಮೈ ಒರೆಸಿಕೊಳ್ಳಲು ಹೇಳಿದೆ.
ಆಗ ಅವರು ತಮ್ಮ ಶರ್ಟ್ ಹಾಗೂ ಪ್ಯಾಂಟ್ ಎರಡನ್ನೂ ತೆಗೆದುಹಾಕಿ ನನ್ನ ಪಕ್ಕದಲ್ಲಿದ್ದ ಟವೆಲ್ ತೆಗೆದುಕೊಂಡು ಮೈ ಒರೆಸಿಕೊಂಡು ಮತ್ತೆ ಅದೇ ಬಟ್ಟೆಯನ್ನು ಹಾಕಿಕೊಂಡರು. ಹಾಗೆ ಅವರ ದೃಷ್ಟಿ ನನ್ನ ಮೇಲೆಯೇ ಇತ್ತು. ಅಷ್ಟರಲ್ಲಿ ಡಾಕ್ಟರ್ ಬಂದು ನನಗೆ ಔಷಧಿ ನೀಡಿ ರೆಸ್ಟ್ ಮಾಡಲು ಹೇಳಿದರು. ಅನಂತರ ನನ್ನ ಅಳಿಯ, ನನಗೆ ಬಿಸಿ ನೀರಿನ ಶಾಖ ಕೊಡುತ್ತೇನೆ, ನೀವು ಸ್ವಲ್ಪ ನನಗೆ ಸಹಕರಿಸಿ ಎಂದರು. ನನಗೆ ತುಂಬಾ ಸಂಕೋಚ ಉಂಟಾಯಿತು. ಆದರೆ ಅಳಿಯಂದಿರು ಬಿಸಿ ನೀರಿನ ಶಾಖ ಕೊಟ್ಟರು. ಆಗ ನನಗೆ ಸ್ವಲ್ಪ ಸಮಾಧಾನವಾಯಿತು. ಅಷ್ಟರಗಿ ನನ್ನ ಮಗಳು ಅಲ್ಲಿಗೆ ಬಂದಳು. ಆಗ ಅಳಿಯಂದಿರು ನನ್ನ ಮಗಳಿಗೆ, ನಾನು ಆಫೀಸಿಗೆ ಹೋಗಿ ಬರುತ್ತೇನೆ, ಅಲ್ಲಿಯವರೆಗೆ ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳು ಎಂದರು. ಆದರೆ ಅವಳು ಗರ್ಭಿಣಿಯಾಗಿದ್ದರಿಂದ ಅದು ಅವಳಿಗೆ ಆಗುವುದಿಲ್ಲ. ನಾನು ಸ್ವಲ್ಪ ವಿಶ್ರಾಂತಿ ಪಡೆದರೆ ಎಲ್ಲ ಸರಿಯಾಗುತ್ತದೆ, ನೀವು ಆಫೀಸಿಗೆ ಹೋಗಿ ಎಂದು ನಾನು ನನ್ನ ಅಳಿಯಂದಿರಿಗೆ ಹೇಳಿದೆ. ಆದರೆ ಅವರು ನನ್ನ ಮತ್ತು ನನ್ನ ಹೆಂಡತಿಯ ಪರಿಸ್ಥಿತಿ ನೋಡಿ, ಇಲ್ಲ ಅತ್ತೆ, ನಾನು ಆಫೀಸಿಗೆ ರಜೆ ಹಾಕುತ್ತೇನೆ, ನಿಮಗೆ ಮತ್ತು ನನ್ನ ಹೆಂಡತಿಗೆ ಇಬ್ಬರಿಗೂ ಮೈ ಹುಷಾರಿಲ್ಲ. ನಂತರ ಬೆಳಗ್ಗೆಯಿಂದ ರಾತ್ರಿ ರಾತ್ರಿಯವರೆಗೂ ಅವರೇ ಮನೆ ಕೆಲಸವನ್ನು ಮಾಡಿಕೊಂಡು ನಮ್ಮನ್ನು ಹಾರೈಕೆ ಮಾಡಿದರು. ಆದರೆ ಆ ದಿನ ರಾತ್ರಿ ಅಳೆಯಂದಿರು ನನ್ನ ರೂಮಿನಲ್ಲಿ ಬಂದು ಮಲಗಿದರು. ನಾನು ಅವರಿಗೆ, ನೀವು ನನ್ನ ಮಗಳ ಜೊತೆ ಹೋಗಿ ಮಲಗಿ, ನಾನು ಆರಾಮಿದ್ದೀನಿ ಎಂದು ಹೇಳಿದಾಗ ಅವರು, ಅತ್ತೆ, ನನ್ನ ಹೆಂಡತಿ ಅಲ್ಲಿ ಆರಾಮಾಗಿ ಮಲಗಿದ್ದಾಳೆ, ನೀವು ಟ್ಯಾಬ್ಲೆಟ್ ತೆಗೆದುಕೊಂಡು ಮಲಗಿ, ನಾನು ನಿಮಗೆ ಬಿಸಿ ನೀರಿನ ಶಾಖ ಕೊಡುತ್ತೇನೆ ಎಂದರು. ನನಗೆ ಒಂದು ರೀತಿಯ ಭಯ ಶುರುವಾಯಿತು. ನಾನು ಏನು ಹೇಳಿದರೂ ಕೇಳದೆ ನನಗೆ ಬಿಸಿ ನೀರಿನ ಶಾಖ ಕೊಡಲು ಪ್ರಾರಂಭಿಸಿದರು. ಅವರು ಮೊದಲು ನನ್ನ ಕಾಲಿಗೆ ಕೊಡುತ್ತಿದ್ದರು. ಆ ರೀತಿಯ ಅನುಭವ ನನಗೆ ನನ್ನ ಗಂಡನ ಜೊತೆಗೆ ಆಗಿತ್ತು. ನನ್ನ ಅಳಿಯ ನಿಧಾನವಾಗಿ ನನ್ನ ನೈಟಿಯನ್ನು ಮೇಲಕ್ಕೆ ಎಳೆಯುತ್ತಾ ನನ್ನ ಮಂಡಿಗೆ ಶಾಖ ಕೊಟ್ಟರು. ಅವರು ಹೀಗೆ ಮಾಡುವಾಗ ಅವರ ಕೈ ನನ್ನ ದೇಹಕ್ಕೆ ಸ್ಪರ್ಶಿಸುತ್ತಿತ್ತು. ನನಗೆ ಯಾಕೋ ಇದು ಸರಿ ಅನಿಸಲಿಲ್ಲ. ತಕ್ಷಣ ನಾನು ಅಳಿಯಂದಿರಿಗೆ ನಿಲ್ಲಿಸಲು ಹೇಳಿದೆ. ಆದರೆ ಅವರು, ಅತ್ತೆ, ನಾನು ನಿಮ್ಮ ಸೇವೆ ಮಾಡುತ್ತಿದ್ದೇನೆ, ಇದು ನನ್ನ ಪುಣ್ಯ, ನೀವು ಸುಮ್ಮನೆ ಇರಿ ಎಂದರು. ನಂತರ ಅವರು ನನ್ನ ಸೊಂಟಕ್ಕೆ ಶಾಖ ಕೊಟ್ಟರು. ಆಮೇಲೆ ನನ್ನ ಸೊಂಟಕ್ಕೆ ಅಯೋಡಿಕ್ಸ್ ಹಚ್ಚಲು ಆರಂಭಿಸಿದರು. ಅವರು ನಿಧಾನವಾಗಿ ನನ್ನ ಸೊಂಟವನ್ನು ಹಿಡಿದು ಮೆಲ್ಲಗೆ ನನ್ನ ಸೊಂಟಕ್ಕೆ ಅಯೋಡಿಕ್ಸ್ ಹಚ್ಚುವಾಗ ನನಗೆ ಮೈನಲ್ಲಿ ಒಂದು ರೀತಿಯ ಅಲೆಗಳು ಹಾರಾಡತೊಡಗಿದವು. ನನ್ನ ಮನಸ್ಸು ಕಂಟ್ರೋಲ್ ಕಳೆದುಕೊಂಡ ಹಾಗೆ ನನಗೆ ಆಗುತ್ತಿತ್ತು. ತಕ್ಷಣ ನನಗೆ ನನ್ನ ಅಳಿಯನ ಬಗ್ಗೆ ಬೇರೆ ಯೋಚನೆ ಬರಲು ಶುರುವಾಯಿತು. ನಾನು ಅವರಿಗೆ, ನೀವು ಇನ್ನು ಹೋಗಿ ಮಲಗಿ ಅಂತ ಹೇಳಿ ಹಾಗೇ ನಿದ್ರೆ ಮಾಡಿದೆ. ರಾತ್ರಿ ಒಂದು ಸಮಯದಲ್ಲಿ ನನಗೆ ಎಚ್ಚರ ಆಯಿತು. ನಾನು ಪಕ್ಕದಲ್ಲಿ ನೋಡಿದಾಗ ನನ್ನ ಅಳಿಯ ನನ್ನ ಪಕ್ಕದಲ್ಲಿ ಕುಳಿತು ನಿದ್ರೆ ಮಾಡುತ್ತಿದ್ದರು. ನನಗೆ ಇದು ಸರಿ ಅನಿಸಲಿಲ್ಲ. ನಾನು ಅವರಿಂದ ದೂರ ಹೋಗಿ ಮಲಗಲು ಪ್ರಯತ್ನಿಸಿದಾಗ ಮತ್ತೆ ನನಗೆ ಸೊಂಟ ನೋವು ಜಾಸ್ತಿ ಆಗಿ ನಾನು ಕೂಗಿದೆ. ನಾನು ಕೂಗಿದ ತಕ್ಷಣ ಅಳಿಯಂದಿರು ಎದ್ದು ಕುಳಿತರು. ಅವರನ್ನು ನೋಡಿ ನನಗೆ ಗಾಬರಿಯಾಯಿತು. ನಿದ್ರೆ ಬಂದವರಂತೆ ನಾಟಕ ಮಾಡುತ್ತಿದ್ದಾರೆ ಎಂಬ ಅನುಮಾನ ಶುರುವಾಯಿತು. ಅಷ್ಟರಲ್ಲಿ ಅವರು ನನ್ನ ಬಳಿ ಬಂದು, ಅತ್ತೆ, ನಿಮಗೆ ಸೊಂಟ ನೋವು ಜಾಸ್ತಿ ಆಗಿದೆ ಎಂದೇ ಅನಿಸುತ್ತಿದೆ, ನಾನು ನಿಮಗೆ ಸೊಂಟಕ್ಕೆ ತೈಲವನ್ನು ಹಚ್ಚುತ್ತೇನೆ, ನೀವು ನೆಮ್ಮದಿಯಾಗಿ ನಿದ್ರೆ ಮಾಡಬಹುದು ಎಂದು ಹೇಳಿ ತೈಲ ಹಚ್ಚಲು ನನ್ನ ಸೊಂಟಕ್ಕೆ ಕೈ ಹಾಕಿ ಹಚ್ಚುತ್ತಿದ್ದರು. ನನಗೆ ಏನು ಆಯಿತು ಎಂದು ಗೊತ್ತಾಗಲಿಲ್ಲ. ಆದರೆ ನನಗೆ ಎಚ್ಚರವಾದಾಗ ಬೆಳಗ್ಗೆ ಆಗಿತ್ತು. ನನ್ನ ಸೊಂಟದ ನೋವು ಇನ್ನೂ ಹೆಚ್ಚಾಗಿತ್ತು. ನನಗೆ ನನ್ನ ಅಳಿಯನ ಆಲೋಚನೆ ಸರಿ ಕಾಣಲಿಲ್ಲ. ನಾನು ನನ್ನ ಮಗಳನ್ನು ಕರೆದು ಅವಳಿಗೆ ಹೇಳಿದೆ, ನೋಡು, ನನ್ನ ಆರೋಗ್ಯ ಸರಿಯಿಲ್ಲ, ನನಗೆ ಮನೆಕೆಲಸ ಮಾಡಲು ಆಗುವುದಿಲ್ಲ, ಹಾಗೆಯೇ ನನಗೆ ಅಳಿಯಂದಿರ ಕೈನಲ್ಲಿ ಸೇವೆ ಮಾಡಿಸಿಕೊಳ್ಳಲು ಆಗುವುದಿಲ್ಲ, ನಿನ್ನಿಂದ ನನಗೆ ಸೇವೆ ಮಾಡಲು ಆಗುವುದಿಲ್ಲ, ಆದ್ದರಿಂದ ನಾನು ನನ್ನ ಸೊಸೆಯನ್ನು ಮನೆಗೆ ಕರೆಯಬೇಕು ಅಂತ ಅಂದುಕೊಂಡಿದ್ದೇನೆ ಎಂದು ಹೇಳಿದೆ. ಅದಕ್ಕೆ ಅವಳು, ಅಮ್ಮ, ನಿನ್ನ ಅಳಿಯ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ, ಆಫೀಸಿಗೆ ರಜೆ ಸಹ ಹಾಕಿದ್ದಾರೆ, ನೀನು ಯಾಕೆ ಹೀಗೆ ಹೇಳುತ್ತಿರುವೆ ಎಂದು ಕೇಳಿದಳು. ಅವಳಿಗೆ ನನ್ನ ಮಾತು ಅರ್ಥ ಆಗಲಿಲ್ಲ. ಆ ದಿನ ರಾತ್ರಿ ನನ್ನ ಅಳಿಯ ಮತ್ತೆ ನನಗೆ ಸೊಂಟಕ್ಕೆ ತೈಲ ಹಚ್ಚಲು ಬಂದಾಗ ನಾನು ಅವರಿಗೆ, ನೀವು ನನಗೆ ಇಂದು ತೈಲ ಹಚ್ಚುವುದು ಬೇಡ, ನಾನೇ ಹಚ್ಚಿಕೊಂಡು ಮಲಗುತ್ತೇನೆ ಎಂದು ಹೇಳಿದೆ. ಆದರೆ ಅವರು, ಇಲ್ಲ ಅತ್ತೆ, ನಿಮ್ಮನ್ನು ಬಿಟ್ಟು ನಾನು ಅಲ್ಲಿಗೆ ಹೋಗಲ್ಲ, ನಾನು ನಿಮ್ಮನ್ನು ಸರಿಯಾಗಿ ಹಾರೈಕೆ ಮಾಡಿಲ್ಲವಾ, ಏಕೆ ನೀವು ನನಗೆ ಈ ರೀತಿ ಹೇಳುತ್ತಿದ್ದಿರಿ ಎಂದು ಕೇಳಿದರು. ನಾನು, ನೀವು ನನ್ನ ಜೊತೆ ಮಲಗುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದೆ. ಆಗ ಅವರು ಕೋಪದಲ್ಲಿ ರೂಮಿನಿಂದ ಹೊರಗೆ ಹೋದರು. ನಾನು ಮರುದಿನ ಬೆಳಗ್ಗೆ ಎದ್ದು ನನ್ನ ಮಗಳ ಬಳಿ ಮಾತನಾಡಲು ಹೋದಾಗ ನನ್ನ ಮಗಳು ಹಾಗೂ ಅಳಿಯ ಮಾತನಾಡುವುದು ನನಗೆ ಕೇಳಿಸಿತು. ಇಬ್ಬರು ಜಗಳ ಮಾಡುತ್ತಿದ್ದರು. ನನ್ನ ಮಗಳು ಅವಳ ಗಂಡನಿಗೆ, ನಿಮಗೆ ನನ್ನ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಆಗಲಿಲ್ಲ, ನಿಮ್ಮಿಂದ ಯಾವ ಕೆಲಸವೂ ಆಗುವುದಿಲ್ಲ, ಈಗ ಅಮ್ಮ, ಅತ್ತಿಗೆ ಹಾಗೂ ಅಣ್ಣನನ್ನು ಮನೆಗೆ ಕರೆಯಬೇಕು ಎಂದು ಹೇಳುತ್ತಿದ್ದಾಳೆ. ಅವರು ವಾಪಸ್ ಮನೆಗೆ ಬಂದರೆ ನಮ್ಮ ಪ್ಲಾನ್ ವರ್ಕ್ ಆಗುವುದಿಲ್ಲ, ನಾವು ಈ ಮನೆ ಬಿಟ್ಟು ಹೋಗಬೇಕಾಗುತ್ತದೆ, ನಮ್ಮ ಅಮ್ಮನ ಹೆಸರಿನಲ್ಲಿ ತುಂಬಾ ಆಸ್ತಿಯಿದೆ,
ಆದರೆ ಅಮ್ಮ ಅದರಲ್ಲಿ ಸ್ವಲ್ಪ ಆಸ್ತಿಯಾದರೂ ನಮಗೆ ಕೊಡುವವರೆಗೂ ನಾವು ಇಲ್ಲೇ ಇರಬೇಕು. ಹೇಗಾದರೂ ಮಾಡಿ ಈ ಮನೆಯನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಿದ್ದಳು. ನನಗೆ ಅವಳ ಮಾತು ಕೇಳಿ ತಲೆ ಸುತ್ತಿ ಬಂತು. ಸಿಡಿಲು ಬಡಿದ ಅನುಭವ ಆಯಿತು. ಆ ದಿನ ರಾತ್ರಿ ನಾನು ಒಬ್ಬಳೇ ಮಲಗಿದೆ. ಬೆಳಿಗ್ಗೆ ನನ್ನ ಮಗಳು ಹಾಗೂ ಅಳಿಯ ಎದ್ದೇಳುವಷ್ಟರಲ್ಲಿ ನನ್ನ ಮಗ ಮತ್ತು ಸೊಸೆ ಮನೆಗೆ ಬಂದರು. ಅವರನ್ನು ನೋಡಿ ನನ್ನ ಮಗಳು ಹಾಗೂ ಅಳಿಯ ಕಕ್ಕಾಬಿಕ್ಕಿಯಾಗಿ ನಿಂತರು. ಆಗ ನಾನು ನನ್ನ ಮಗಳಿಗೆ ಹೇಳಿದೆ, ನೋಡು, ನೀನು ಮತ್ತು ನಿನ್ನ ಗಂಡ ನೆನ್ನೆ ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಸ್ವಂತ ಮಗಳಾದ ನೀನು ಈ ಕೆಲಸ ಮಾಡುತ್ತೀಯಾ ಎಂದು ನಾನು ತಿಳಿದಿರಲಿಲ್ಲ. ನಿನ್ನ ಮಾತನ್ನು ಕೇಳಿ ನನ್ನ ಒಳ್ಳೆಯ ವ್ಯಕ್ತಿತ್ವ ಇರುವ ಸೊಸೆಯನ್ನು ಮನೆಯಿಂದ ಹೊರಗೆ ಕಳಿಸಿದೆ. ಅವಳು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಆಸ್ತಿ ಮೇಲಿನ ಆಸೆಗೆ ಹೆತ್ತ ಅಪ್ಪ ಅಮ್ಮನಿಗೆ ಮೋಸ ಮಾಡಿದ ನೀನು ಇನ್ನು ಮುಂದೆ ನನ್ನ ಮನೆಯಲ್ಲಿ ಇರಬಾರದು. ನೀನು ಮಾಡಿದ ಕರ್ಮ ನೀನು ಅನುಭವಿಸಲೇಬೇಕು. ನಾನು ಸತ್ತಾಗ ಯಾರೂ ಕೂಡ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಇರುವ 3 ದಿನಗಳು ಎಲ್ಲರ ಜತೆ ನಗುನಗುತ್ತಾ ಸಂತೋಷವಾಗಿ ಜೀವನ ನಡೆಸಿ. ಯಾರಿಗೂ ನಂಬಿಕೆ ದ್ರೋಹ ಮಾಡಬೇಡಿ. ಮೇಲೆ ಇರುವ ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ.